ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪುಷ್ಪ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ, ಹಾಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಪುಷ್ಪ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಪುಷ್ಪ 1 ಮೂವಿಯಲ್ಲಿ ಅಲ್ಲು ಅರ್ಜುನ್ ಅವರಾಗಿರ್ಬೋದು ಮತ್ತು ರಶ್ಮಿಕಾ ಮಂದಣ್ಣ ಅವರಾಗಿರ್ಬೋದು ಮತ್ತು ಫಹದ್ ಫಾಸಿಲ್ ಅವರಾಗಿರ್ಬೋದು ಮತ್ತು ಕೊಂಡಾರೆಡ್ಡಿ ಅವರಾಗಿರ್ಬೋದು ಮತ್ತು ಡಾಳಿ ಧನಂಜಯ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 200 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 400 ಕೋಟಿ ಹತ್ತಿರ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಯಾವ ಯಾವ ಲ್ಯಾಂಗ್ವೇಜ್ಗಳಲ್ಲಿ ಬಿಡುಗಡೆ ಬಂದಿದೆ ಅಂತಾರೆ, ಮೇನಾಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ತಮಿಳಿನಲ್ಲಿ ಕೂಡ ತೆರೆಗೊಂಡಿದೆ. ಮತ್ತು ಈ ಪುಷ್ಪ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಅಲ್ಲು ಅರ್ಜುನ್ ಅವರು ಈ ಮೂವಿಯಲ್ಲಿ ಸಕ್ಕತ್ತಾಗಿ ಒಂದು ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ. ಮತ್ತು ರಶ್ಮಿಕಾ ಮಂದಣ್ಣ ಅವರು ಕೂಡ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ. ಮತ್ತು ಫಹದ್ ಫಾಸಿಲ್ ಅವರು ಕೂಡ ಸಕ್ಕತ್ತಾಗಿ ಒಂದು ಡಿಸ್ಟ್ರಿಬ್ಯೂಟರನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಡೈರೆಕ್ಟರ್ ಕೂಡ ಮೂವಿಯನ್ನು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಈಗಿನ ಜನ್ರೇಷನಲ್ಲಿ ಯಾವ ರೀತಿ ಒಂದು ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡು ಅದರಿಂದ ಪೊಲೀಸ್ಗಳು ಯಾವ ರೀತಿ ಕೆಲಸವನ್ನು ಮಾಡ್ತಿರ್ತಾರೆ, ಯಾವ ರೀತಿ ದುಡ್ಡನ್ನು ಕೊಟ್ಟರೆ ಪೊಲೀಸ್ಗಳಿಗೆ ಯಾವ ರೀತಿ ಕೆಲಸವನ್ನು ಮಾಡಿಕೊಡ್ತಾರೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಗೈಸ್. ಅಂದರೆ ಈ ಪುಷ್ಪ ಮೂವಿಯಲ್ಲಿ ಅಲ್ಲು ಅರ್ಜುನ್ ಅವರು ಒಂದು ಬಡತನದ ತೀರಾ ಬಡತನ ಕುಟುಂಬದಿಂದ ಇರ್ತಾರೆ. ಅವ್ರಿಗೆ ಏನು ಕೂಡ ಇರೋದಿಲ್ಲ ಮತ್ತು ತಂದೆ ಕೂಡ ಇರೋದಿಲ್ಲ. ಆ ತಂದೆ ಕೂಡ ಇಲ್ಲದಾಗ ಏನಾಗುತ್ತೆ ಅಂತಾರೆ, ಅವರು ತೀರಾ ಎಲ್ಲ ಕಡೆ ಸಾಲ ಮಾಡ್ಕೊಂಡಿರ್ತಾರೆ ಮತ್ತು ಅವ್ರ ಹತ್ರ ಏನು ಕೂಡ ಇರೋದಿಲ್ಲ. ಅವಾಗೇನು ಮಾಡ್ತಾರೆ ಅಂತಾರೆ, ಅವರು ಒಂದು ಎಮ್ಮವನ್ನು ಸಾಕೊಂಡಿರ್ತಾರೆ ಗೈಸ್. ಅಂದರೆ ಎಮ್ಮ ಅಂತಾರೆ ಮನೆಗಳಲ್ಲಿ ಸಾಕ್ತಾರಲ್ಲ ದನ ರೀತಿ, ಆ ರೀತಿ ಎಮ್ಮವನ್ನು ಸಾಕೊಂಡಿರ್ತಾರೆ. ಅವಾಗೇನು ಮಾಡ್ತಾರೆ, ಅದನ್ನು ಮಾರಕ್ಕೆ ಹೋಗ್ಬಿಟ್ಟು ಅವ್ರ ಅಮ್ಮ ಇವನಿಗೆ ಬೈತಾ ಇರ್ತಾರೆ, ಅಂದರೆ ನೀ ಎಲ್ಲಿಗೂ ಕೆಲ್ಸಕ್ಕೆ ಹೋಗಲ್ಲ, ನೀ ಏನು ಮಾಡ್ತಿದ್ದೀಯ ಅಂತ. ಅವಾಗೇನು ಮಾಡ್ತಾರೆ, ಅಲ್ಲಿ ಮರ ಕಡೆಯಕ್ಕೆ ಅಂತ ಎಲ್ಲ ಕೂಡ ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ, ದಿನಕ್ಕೆ ಎಷ್ಟು ಕೂಲಿ ಕೊಡ್ತೀನಿ ನೀವು ನಮ್ಮ ಹತ್ರ ಬಂದು ಕೆಲಸ ಮಾಡಿದ್ರೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಅವಾಗೇನು ಮಾಡ್ತಾರೆ, ಅಲ್ಲು ಅರ್ಜುನ್ ಅವರು ಹೋಗ್ತಾ ಇರ್ತಾರೆ ಮತ್ತು ಅವನ ಜೊತೆ ಒಬ್ಬರು ತುಂಡು ಅಂತ ಇರ್ತಾನೆ, ಅವನು ಬೆಸ್ಟ್ ಫ್ರೆಂಡು, ಅವನು ಕೂಡ ಅವ್ರ ಜೊತೆ ಹೋಗ್ತಾನೆ. ಅವ್ರ ಜೊತೆ ಹೋಗ್ಬಿಟ್ಟು ಏನು ಮಾಡ್ತಾನೆ, ಅಲ್ಲಿ ಯಾವ ರೀತಿ ಸರ್ಕಲ್ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಮತ್ತು ಈ ಸರ್ಕಲಿಂದ ಯಾರ್ಯಾರು ಇರ್ತಾರೆ ಮತ್ತು ಸರ್ಕಲಿಂದ ಎಷ್ಟು ಬಿಸ್ನೆಸ್ ಬರ್ತಾಯಿದೆ ಮತ್ತು ಎಷ್ಟು ಲಾಭಗಳು ಬರ್ತಾಯಿದೆ ಅಂತ ಕೂಡ ಪುಷ್ಪ ಅವರು ಒಂದು ಯೋಚನೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಆ ಯೋಚನೆಯನ್ನು ಮಾಡ್ತಾಯಿದ್ದಾಗ ಏನಾಗುತ್ತೆ ಅಂತಾರೆ, ಈ ಪುಷ್ಪ ಮೂವಿಯಲ್ಲಿ ಸಾಂಗ್ಸ್ಗಳು ಕೂಡ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಮತ್ತು ಡೈಲಾಗ್ಗಳು ಕೂಡ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಪುಷ್ಪ ಅವರು ಸಕ್ಕತ್ತಾಗಿ ಒಂದು ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಒಂದು ಫ್ರೆಂಡ್ಶಿಪ್ ಬಗ್ಗೆಯೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ಪುಷ್ಪ 2 ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.